ನಮಸ್ತೆ. ಭರವಸೆಯೇ ಬದುಕು, ನಂಬಿಕೆ ಇರಲಿ ಬರೆದಿರುವುದು ಶ್ವೇತಾ ಬಿಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಕ್ಷಮಿಸೋದು ಕಷ್ಟ ಆದರೇನು ಗೊತ್ತಾ. ಕ್ಷಮಿಸೋದು ಕಷ್ಟನಾ ಆದ್ರೇನು ಗೊತ್ತಾ ಅಂತ. ನಾವು ಇದುವರೆಗೂ ಓದಿರೋ ಎಷ್ಟೊಂದು ಬುಕ್ಕಲ್ಲಿರುವಂತಹ ಮೇಜರ್ ಕಾನ್ಸೆಪ್ಟು ಕ್ಷಮೆ 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 ಕ್ಷಮೆ. ಇಷ್ಟು ಜನ ಹೇಳ್ತಿದ್ದಾರೆ ಅಂದರೆ ಇದೆಷ್ಟು ಪವರ್ಫುಲ್ ಇರ್ಬೋದಲ್ವಾ. ಓಕೆ, ಎಷ್ಟೋ ಕೆಲವು ವಿಚಾರಗಳನ್ನ ಎಲ್ಲ ಬುಕ್ಗಳಲ್ಲೂ ಕಂಪಲ್ಸರಿ ಹೇಳಿರ್ತಾರೆ. ಯಾಕೆ ಅಂದರೆ ನಾವೆಲ್ಲ ಬುಕ್ಗಳನ್ನು ಓದೋದ್ರಿಂದ ಅದೇ ಚಾಪ್ಟರ್ ಇರ್ಬೋದು ಅಂತ ನಮ್ಗೆ ಅನಿಸ್ಬೋದು. ಆದರೆ ಎಷ್ಟೊಂದು ಜನ ಎಷ್ಟೊಂದು ಪುಸ್ತಕ ಓದಲ್ಲ, ಎಲ್ಲೋ ಒಂದೊಂದು ಪುಸ್ತಕ ಓದ್ತಾರೆ. ಅಟ್ಲೀಸ್ಟ್ ಆ ಕಾನ್ಸೆಪ್ಟ್ ಆ ಪುಸ್ತಕದಲ್ಲಿದ್ದರೆ ಅವರಲ್ಲೂ ಒಂದು ಪರಿವರ್ತನೆ ಆಗಲಿ ಅನ್ನೋ ಆ ಇಂಟೆನ್ಷನಿಂದ ಕೆಲವೊಂದು ಹಾಕಲೇಬೇಕಾಗಿರೋ ಚಾಪ್ಟರ್ಗಳನ್ನು ಎಲ್ಲರೂ ಹಾಕ್ತಾರೆ. ಓಕೆ, ಬನ್ನಿ. ಕ್ಷಮಿಸೋದು ಕಷ್ಟ ಆದ್ರೇನು ಗೊತ್ತಾ. ಏನಂದರೆ ಇದು ನಾನು ಓದಿರೋದನ್ನ ಸಿಂಪಲ್ಲಾಗಿ ಸ್ಟೋರಿ ಥರ ಹೇಳ್ಬಿಡ್ತೀನಿ. ಒಬ್ಬರು ಸ್ವಾಮಿಗಳಿದ್ರಂತೆ. ಆ ಸ್ವಾಮಿಗಳು ಎಲ್ಲ ಜನಗಳಿಗೆಲ್ಲ ಒಳ್ಳೇದು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದೊಂದು ಹಳ್ಳಿಗಳಿಗೂ ಹೋಗಿ ಅವರು ಅವರ ಲೈಫ್ ಬಗ್ಗೆ ಮತ್ತು ಜೀವನದ ಬಗ್ಗೆ ಪ್ರತಿಯೊಬ್ಬರು ಕೂಡ ಹೇಗೆ ಬದುಕಬೇಕು ಅಂತ ಪ್ರವಚನ ಮಾಡ್ತಾ ಇದ್ರಂತೆ. ಅದೇ ಥರ ಒಂದು ಹಳ್ಳಿಗೆ 10 ವರ್ಷಗಳ ಹಿಂದೆ ಹೋಗಿದ್ರಂತೆ. ಅಲ್ಲಿ ಏನಂದರೆ ಶ್ರೀಮಂತರು ಬಡವರು ಅನ್ನೋದು ತುಂಬ ಭೇದ ಭಾವ ಇತ್ತಂತೆ. ಶ್ರೀಮಂತರು ಬಡವ್ರನ್ನ ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರಂತೆ. ಸೊ ಹಾಗಾಗಿ ಇಲ್ಲಿ ಏನಾಯ್ತಂತೆ, ಸ್ವಾಮಿಗಳು ಮಾತಾಡ್ತಾ ಆ ವರ್ಗ ಇರಬಾರ್ದು, ಆ ಭೇದ ಭಾವ ಇರಬಾರ್ದು, ಜನರೆಲ್ಲರೂ ಒಂದೇನೆ ಈ ಭಾವನೆ, ಎಲ್ಲರೂ ಅದನ್ನೇ ಹೇಳೋದು. ಅದನ್ನು ಹೇಳಬೇಕಾದ್ರೆ ಅಲ್ಲಿರುವಂತಹ ಶ್ರೀಮಂತ ವರ್ಗಕ್ಕೆ ಕೋಪ ಬಂದ್ಬಿಡ್ತಂತೆ. ಇವರು ನನಗೇನೆ ನಮ್ಮನ್ನ ಎತ್ಕಟ್ತಾ ಇದ್ದಾರೆ, ಬಡವರೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂತ. ಆವಾಗ ಶ್ರೀಮಂತರಿಗೆ ಇರಿಟೇಟ್ ಆಯ್ತಂತೆ. ಈ ಸ್ವಾಮಿಗಳು ಬಂದುಬಿಟ್ಟು ನಾವು ಹೆಂಗೋ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀವಿ, ಇವ್ರಿಗೆ ನಾಲೆಜ್ ಕೊಟ್ಬಿಟ್ಟು ಬಡವ್ರನ್ನ ಬುದ್ಧಿವಂತರು ಮಾಡಿಬಿಟ್ರೆ ನಮಗೆ ಕಷ್ಟ ಅಂದ್ಬಿಟ್ಟು ಶ್ರೀಮಂತರೆಲ್ಲ ಸೇರಿಕೊಂಡು ಒಂದು ಗುಂಪು ಮಾಡಿಕೊಂಡು ಸ್ವಾಮಿಗಳಿಗೆ ಮತ್ತು ಸ್ವಾಮಿ ಜೊತೆ ಬಂದಿರೋರಿಗೆಲ್ಲ ಹೊಡೆದ್ಬಿಟ್ಟು ಓಡಿಸ್ಬಿಟ್ರಂತೆ ಆ ಊರಿಂದ. ಆಯಿತಾ. ಅದಾಗಿ 10 ವರ್ಷದ ನಂತರ ಮತ್ತೆ ಅದೇ ಊರಿಗೆ ಹೋಗೋ ಅಂಥ ಒಂದು ಸಂದರ್ಭ ಬಂದಂತೆ. ಆಗ ಸ್ವಾಮಿಗಳು ಮತ್ತೆ ಅದೇ ಊರಿಗೆ ಹೋಗೋಕ್ಕೆ ರೆಡಿ ಆದಾಗ ಸ್ವಾಮಿಗಳ ಜೊತೆಲಿರೋರೆಲ್ಲ ಹೇಳಿದ್ರಂತೆ ಅವರ ಅನುಯಾಯಿಗಳು, ಬೇಡ ಸ್ವಾಮಿಗಳೇ, ಹಿಂಗಾಗಿತ್ತು, ನಿಮ್ಗೆ ಹಿಂಗೆ ಒದೆ ಬಿದ್ದಿತ್ತು, ನಮಗೂ ಬಿದ್ದಿತ್ತು, ಬೇಡ, ಹಳ್ಳಿಗೆ ಹೋಗೋದೇ ಬೇಡ ಅಂತ. ಆದರೂ ಕೂಡ ಇವರು ಹಾಗೂ ರೆಡಿಯಾಗಿದ್ರಂತೆ. ಅದಾದಮೇಲೆ ಕೆಲವು ಭಕ್ತರೆಲ್ಲ ಬೇಡ ಸ್ವಾಮಿ, ಆ ಊರಿಗೆ ಹೋಗಬೇಡಿ ಅಂತ ಹೇಳಕ್ಕೆ ಶುರು ಮಾಡಿದ್ರಂತೆ. ಸದ್ಯ ಹೆಂಗೋ ಸ್ವಾಮಿಗಳು ಕೇಳ್ತಾರೆ, ಇನ್ನು ಮುಂದೆ ಹೋಗಲ್ಲ ಅಂತ ಅಂದ್ಕೊಂಡಿದ್ರಂತೆ. ಇಲ್ಲಿವರೆಗೂ ಸ್ಟೋರಿ ಆಯಿತಾ. ಆಮೇಲೆ ನೋಡೋಣ. ಯಾವಾಗ ಎಲ್ಲರೂ ಹಿಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ವಾಮಿಗಳು ಆಯಿತು ಸರಿ ಅಂದ್ಬಿಟ್ಟು, ಸರಿ ನಿಮ್ಮ ಸಮಸ್ಯೆ ಏನು, ನೀವಿನ್ನೂ 10 ವರ್ಷಗಳ ಹಿಂದೆನೇ ಇದ್ದೀರಾ ನೋಡಿ ಅಂಥೇಳಿ ನಕ್ಕಿದ್ರಂತೆ. ಬಹುಶಃ ನೀವು ನೆನಪಿಸದೇ ಇದ್ದಿದ್ರೆ ಈ ವಿಷಯ ನನಗೆ ನೆನಪಲ್ಲೇ ಇರ್ತಾ ಇರಲಿಲ್ಲ, ನನಗೆ ಮರ್ತೇ ಹೋಗಿತ್ತು, ನಾನು ಆ ಹಳ್ಳಿಗೆ ಹೋಗಿದ್ದೆ ಹೊಡೆದಿದ್ದೆ ಅನ್ನೋದೇ ನಂಗೆ ಮರ್ತೋಗ್ಬಿಟ್ಟಿತ್ತು. ನೀವು ನೆನಪು ಮಾಡಿದ್ದಕ್ಕೆ ಇವಾಗ ನನಗೆ ನೆನಪಿಗೆ ಬಂತು. ಹೌದು, ಅವತ್ತು ನನ್ನ ಮೇಲೆ ಹಲ್ಲೆಯಾಗಿತ್ತು, ಸಣ್ಣ ಪುಟ್ಟ ಗಾಯ ಆಗಿತ್ತು ಅನ್ನೋದು ನಿಜ. ಆದ್ರೂ ಅದನ್ನು ನಾನು ಅವತ್ತೇ ಮರ್ತುಬಿಟ್ಟೆ. ಅದನ್ನು ನೆನಪಿಸ್ಕೊಂಡು ಕೊರಗ್ತಾ ಮರುಗುತ್ತಾ ಶಾಪ ಹಾಕಿ ಅವರ ಮೇಲೆ ಹಗೆ ಸಾಧಿಸೋದು ಅಂದರೆ ಅವತ್ತು 10 ವರ್ಷದ ಹಿಂದೆ ನಡೆದಂಥ ಘಟನೆಯನ್ನು ನೆನಪು ಮಾಡಿಕೊಂಡು ನಾನು ನೋವನ್ನು ಅನುಭವಿಸ್ಕೊಂಡು ಕೊರಗ್ತಾ ಮರುಗ್ತಾ ಶಾಪ ಹಾಕ್ಕೊಂಡು ಕೂತ್ಕೊಂಡು ನನ್ನ ಎಲ್ಲ ಸಾಧನೆಯ ಶಕ್ತಿಯನ್ನು, ಸಮಯವನ್ನು, ಪಾಸಿಟಿವ್ ಅಂದರೆ ಧನಾತ್ಮಕ ಭಾವನೆಗಳನ್ನು ನಾನೇ ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ. ಅವ್ರನ್ನ ನೆನಪು ಮಾಡಿಕೊಂಡು ನಾನು ಅವ್ರ ಮೇಲೆ ಫೋಕಸ್ ಮಾಡಿದ್ದಿದ್ರೆ, ಅವ್ರ ಮೇಲೆ ದ್ವೇಷ ಸಾಧಿಸೋಕ್ಕೆ ಹೋಗಿದ್ರೆ ನಾನೇನು ಸಾಧನೆ ಮಾಡ್ತಾ ಇದ್ದೀನಿ, ನಾನೇನು ಶಕ್ತಿ ಸಂಪಾದಿಸ್ತಾ ಇದ್ದೀನಿ, ನನ್ನ ಸಮಯ ಆಗಿರ್ಬೋದು, ನನ್ನ ಪಾಸಿಟಿವ್ ಭಾವನೆಗಳು ಎಲ್ಲವೂ ನಾನು ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ. ಅದಕ್ಕೋಸ್ಕರ ಆ ವಿಷಯಗಳನ್ನು ಮತ್ತೆ ನೆನಪಿಸ್ಕೊಂಡು ನಾನು ಕೂತ್ಕೊಳ್ಳಿಲ್ಲ. ಅಷ್ಟೇ ಅಲ್ಲ, ಯಾರೇ ನನಗೇನೇ ಮಾಡಿದ್ರೂ ನಾನು ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ನೀವು ಕೂಡ ಇದನ್ನು ಪ್ರಯತ್ನಿಸಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಇದರ ಶಕ್ತಿ ಏನು ಅಂತ ಸ್ವಾಮಿಗಳು ಹೇಳಿದ್ರಂತೆ. ಅವರು ಮರ್ತೋಗಿದ್ದಾರೆ, ಇವರು ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಯಾಕೆ ಮರ್ತಿದ್ದಾರೆ? ಅವ್ರಿಗೆ ಗೊತ್ತು, ಹಳೇದನ್ನು ನೆನಪಲ್ಲಿ ಇಟ್ಕೊಂಡು ಅವ್ರನ್ನ ಕ್ಷಮಿಸಲಿಲ್ಲ ಅಂತ ಅಂದರೆ ಇವ್ರು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಇವ್ರ ಲೈಫಲ್ಲಿ ಅಭಿವೃದ್ಧಿ ಆಗೋಕ್ಕಾಗಲ್ಲ, ಇವರು ಭಗವಂತನ ತಲುಪಕ್ಕಾಗಲ್ಲ, ಇವ್ರೇನು ಕಲಿಬೇಕು ಅದನ್ನು ಕಲಿಯೋಕ್ಕಾಗಲ್ಲ, ಇವ್ರ ಟೈಮು ಎಲ್ಲ ವೇಸ್ಟು ಅವ್ರನ್ನ ಬೈಕೊಂಡು ಕೂತ್ಕೊಳ್ಳೋದ್ರಿಂದ ಅಂತ ಇವ್ರಿಗೆ ಗೊತ್ತು. ಆದರೆ ಅವರೆಲ್ಲರೂ ಕೂಡ ಇನ್ನೂ ಅದೇ ಥಾಟಲ್ಲೇ ಇದ್ದಾರೆ, ಅವತ್ತು ಅವ್ರಂಗೆ ಮಾಡಿದ್ರು ಅಂತ.
ಇದು ನಮಗೂ ಕೂಡ ಅನ್ವಯಿಸುತ್ತೆ. ಯಾರನ್ನೂ ದ್ವೇಷಿಸ್ತೀವಿ, ಯಾರೋ ನಮಗೆ ಕೆಟ್ಟದ್ದು ಮಾಡಿದಾಗ ನಮ್ಮ ಮನಸ್ಸಿಗೆ ನೋವಾದಾಗ ಎಲ್ಲೋ ಅದು ಮೂಲೆಯಲ್ಲಿ ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಅವ್ರು ಮಾಡಿದ ನೋವು ಮೂಲೆಯಲ್ಲಿ ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಕೆಲವರ ವಿಷಯದಲ್ಲಿ ನಾನು ಜನ್ಮದಲ್ಲಿ ಇವ್ರನ್ನ ಕ್ಷಮಿಸಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀವಿ. ಆ ಥರ ನಾವು ಶಪಿಸ್ತಾ ಕೂತ್ಕೊಂಡ್ಬಿಡ್ತೀವಿ, ಹಾಗೆ ಸಾಧಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆಡಿದ ಮಾತುಗಳು, ಮಾಡಿದ ಕೃತಿಗಳು, ಆಡಿದವರಿಗೂ ಅದನ್ನು ಹೇಳ್ದವ್ರಿಗೂ ಮರ್ತೋಗ್ಬಿಟ್ಟಿರುತ್ತೆ. ಆದರೆ ನಾವು ಮಾತ್ರ ಅದನ್ನು ಮರ್ತಿರೋದಿಲ್ಲ. ಅದರಲ್ಲೂ ಏನಾದರೂ ತಪ್ಪು ಘಟಿಸಿದಾಗ ನಾವು ಅದನ್ನು ಸಾಧ್ಯವಾದಷ್ಟು ದಿನಗಳು ಜೀವಂತವಾಗಿಟ್ಟುಕೊಂಡು ನಡೆಯುತ್ತೇವೆ, ನೋಯುತ್ತೇವೆ. ಯಾವುದೇ ಒಂದು ಘಟನೆಗಳು ನಡೆದ್ರೆ ಈ ಥರದ್ದೆಲ್ಲ ಅದನ್ನೆಲ್ಲ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಅದನ್ನು ಕೊರಗ್ತೀವಿ. ಅದನ್ನು ನಾವು ಜೀವಂತವಾಗಿ ಇಟ್ಕೊಂಡು ಅದ್ರ ಜೊತೆ ನಾವು ಹೋಗೋದಕ್ಕೆ ಯಾವಾಗಲೂ ಅದನ್ನು ನಮ್ಮ ಜೊತೆಲಿ ಇಟ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಅಂದ ಮಾತ್ರಕ್ಕೆ ಆ ಘಟನೆಗಳು ಅದರಿಂದ ಉಂಟಾದ ಹಾನಿಯನ್ನು ಮರೆತು ಬಿಟ್ಟು ಅಂಥದ್ದನ್ನು ಮಾಡಿದ ಯಾರನ್ನೋ ಕ್ಷಮಿಸುವುದು ಸುಲಭ ಅಲ್ಲ. ಇದನ್ನು ಒಪ್ಕೊಳ್ಳೋಣ. ಹೌದು, ಆ ಥರ ತುಂಬ ಪ್ರಾಬ್ಲಮ್ ಆದಾಗ, ಆ ಥರ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಾಗ ಆ ಘಟನೆಗಳು ಮರೆಯೋಕ್ಕಾಗಲ್ಲ. ಮಾಡಿದಂಥ ವ್ಯಕ್ತಿಯನ್ನು ಕ್ಷಮಿಸೋಕ್ಕಾಗೋದೇ ಇಲ್ಲ. ಅದಷ್ಟೊಂದು ಈಸಿ ಅಲ್ಲ. ಅದನ್ನು ಒಪ್ಕೊಳ್ಳೋಣ, ಆಯಿತು, ಅಷ್ಟು ಈಸಿ ಅಲ್ಲ ಅಂತ ಒಪ್ಕೊಳ್ಳೋಣ. ಯಾಕಂದರೆ ತುಂಬ ಜನ ನಾನೇನಾದರೂ ಕ್ಷಮಿಸಿ ಅಂದಾಗ ನಾನು ಈ ಕ್ಲಾಸಸ್ಗಳನ್ನ ಯಾಕೆ ಶುರು ಮಾಡಿದ್ದು ಅಂತ ಇನ್ನೊಂದು ವಿಷಯ ಹೇಳ್ತೇನೆ ನಿಮಗೆ. ಕ್ಷಮಿಸೋದ್ರ ಬಗ್ಗೆ, ಕ್ಷಮಿಸಿ, ಈ ಥರ ಮಾಡಿ, ನೀವು ಅದನ್ನು ಕ್ಯಾರಿ ಮಾಡಬೇಡಿ, ಎಷ್ಟು ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ, ಬ್ಯಾಕ್ ಟು ಬ್ಯಾಕ್, ಹಗಲು ರಾತ್ರಿ ಕೌನ್ಸಿಲಿಂಗ್ಸು. ಹಾಗಲ್ಲ, ಅದನ್ನು ಯಾಕೆ ಕ್ಯಾರಿ ಮಾಡ್ತಿದ್ದೀರ? ಎಷ್ಟು ಹೇಳಿ ಅದರಿಂದ ಏನಾಗುತ್ತೆ, ಹೀಲಿಂಗ್ ಏನೇ ಮಾಡಿದ್ರು ಒಂದು ವಾರ ಆದಮೇಲೆ ಮತ್ತೆ ಅದೇ ದ್ವೇಷ, ಅದೇ ಕೋಪ, ಅದೇ ಕಂಪ್ಲೇಂಟ್ಗಳು. ನಾನು ನೋಡಿ ಸಾಕಾದೆ. ಇವ್ರಿಗೆ ಆಗ್ತಾ ಇಲ್ಲ ಅಂತ ನನಗೂ ಸ್ಟ್ರೆಸ್ ಆಗ್ತಾಯಿತ್ತು. ಬಿಕಾಸ್ ನಾನಿನ್ನು ಅವ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ಓಕೆ, ಇದ್ಯಾಕೋ ಆಗಬರಲ್ಲ ಅಂತ. ಯಾವಾಗ ಎವ್ರಿ ಡೇ ಕ್ಲಾಸ್ ಸ್ಟಾರ್ಟ್ ಆಯಿತು, ಪ್ರತಿದಿನ ತರಬೇತಿಗಳು ಸ್ಟಾರ್ಟ್ ಆಯಿತು, ಪ್ರತಿದಿನ ಜ್ಞಾನ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಹಂತವಾಗಿ, ಡೈರೆಕ್ಟಾಗಿ ಎಲ್ಲನೂ ಅಲ್ಲ, ಹಂತವಾಗಿ ನಮ್ಮ ಒಳಗಡೆ ಜ್ಞಾನ ಹೋಗ್ತಾ ನಾನು ಕ್ಷಮಿಸಿ ಅಂತ ಹೇಳೋ ಅಗತ್ಯ ಇಲ್ಲ. ಅವ್ರ ಒಳಗಡೆ ನಾನು ಕ್ಷಮಿಸಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿ ಎಷ್ಟೋ ಜನ ಇವತ್ತು ಮಾಡಿರೋ ಎಂತೆಂಥ ದೊಡ್ಡ ವಿಚಾರಗಳನ್ನು ಕೂಡ ಕ್ಷಮಿಸಿ ಅವ್ರ ಜೀವನದಲ್ಲಿ ಇವತ್ತು ಸುಖವಾಗಿ ಬದುಕ್ತಾ ಇದ್ದಾರೆ. ಸೊ ಆಗ ನನಗೆ ಅರ್ಥ ಆಯಿತು, ಈ ಸ್ವಾಮಿಗಳು ಯಾಕೆ ಹೇಳಿದ್ರು ನಾವು ಅದನ್ನು ನೆನಪಲ್ಲಿ ಇಟ್ಕೋಬಾರ್ದು ಅಂತ, ಅಥವಾ ನೆಲ್ಸನ್ ಮಂಡೇಲ ಕ್ಷಮಿಸಬೇಕು, ಈ ಥರ ಎಷ್ಟೊಂದು ಜನ ಹೇಳಿದ್ದಾರೆ. ಕಾರಣ ಏನು ಅಂದರೆ ಅವ್ರಿಗೆಲ್ಲ ಗೊತ್ತು ಕ್ಷಮಿಸೋದ್ರಿಂದಾನೇ ನಾನು ಖುಷಿಯಾಗಿರೋಕ್ಕೆ ಸಾಧ್ಯ ಅಂತ. ಅವರೆಲ್ರಿಗೂ ಗೊತ್ತು ಅಂದರೆ ಏನು, ಅವರೆಲ್ಲರಲ್ಲೂ ಜ್ಞಾನ ಇದೆ. ಅದಕ್ಕೆ ಅವ್ರಿಗೆ ಏನು ಇಟ್ಕೋಬೇಕು, ಏನು ಇಟ್ಕೋಬಾರ್ದು ಅಂತ ಗೊತ್ತಿದೆ. ಆದರೆ ನಾವು ಅರ್ಧ ಬರ್ಧ ತಿಳ್ಕೊಂಬಿಟ್ಟು ನಮಗೆ ಬೇಕಾದವ್ರನ್ನ ಕ್ಷಮಿಸೋದು, ಬೇಡವಾದವ್ರನ್ನ ಕ್ಷಮಿಸದೇ ಇರೋದು, ಒಂಥರ ಎಲ್ಲದರಲ್ಲೂ ಬಯಾಸಾಗಿ ಬಿಹೇವ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದು ಕಷ್ಟ ಇರಬಹುದು ಜ್ಞಾನ ಹೋಗೋ ತನಕ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಯಾರಾದರೂ ನಮ್ಮ ಕ್ಲಾಸ್ ಅಟೆಂಡ್ ಮಾಡಿರೋರು ನಂಗೆ ಯಾರನ್ನ ಕ್ಷಮಿಸೋಕ್ಕಾಗಿರಲಿಲ್ಲ, ಬಟ್ ತರಬೇತಿಗಳಿಂದ ಜ್ಞಾನದಿಂದ ಇವತ್ತು ಎಂತೆಂಥದ್ದನ್ನು ಕ್ಷಮಿಸೋಕ್ಕಾಗಿದೆ ಅನ್ನೋದನ್ನು ಸಾಧ್ಯ ಆದರೆ ಹೇಳ್ಕೊಳ್ಳೋ ಅಂಥ ವಿಷಯ ಆದರೆ ಕಮೆಂಟ್ ಮಾಡಿ. ತುಂಬ ಜನ ಗೊತ್ತಾಗುತ್ತೆ, ನಾವು ಕೂಡ ಕ್ಷಮಿಸ್ಬೋದು ಅಂತ. ಓಕೆ, ಅದನ್ನೇ ಹೇಳ್ತಿರೋದು. ಜ್ಞಾನ ಒಳಗಡೆ ಹೋದಾಗ ನಮ್ಮೊಳಗಡೆಯಿಂದನೇ ಡಿಸಿಷನ್ಸ್ ಬರಬೇಕು, ನಾವೇ ನಿರ್ಧಾರ ಮಾಡಬೇಕು. ಮುಂಚೆ ನಾನು ಮಾಡಿ ಅಂತಿದ್ದೆ, ಈಗ ಸುಮ್ಮನೆ ನಾಲೆಜ್ ಮಾತ್ರ ಪಾಸ್ ಆಗ್ತಾ ಇದೆ. ಅವ್ರ ಒಳಗಡೆಯಿಂದನೇ ಅವ್ರಿಗೇನೇನು ಬೇಕು, ಏನೇನು ಮಾಡ್ಕೋಬೇಕು ಅವ್ರೊಳಗಡೆನೇ ಬರ್ತಾ ಇದೆ. ಅದು ತುಂಬ ದಿನ ಕ್ಯಾರಿ ಮಾಡ್ತಾ ಇಲ್ಲ ಮೇಜರಾಗಿ ಅಲ್ವಾ. ಸೊ ಇದು ಸುಲಭ ಅಲ್ಲ. ಆದರೆ ಒಂದೇ ಒಂದು ಸಲ ಕ್ಷಮಿಸಿ ನೋಡಿ, ಅದು ನಿಮ್ಮಲ್ಲಿ ಅಗಾಧವಾದ ಬದಲಾವಣೆಯನ್ನು ತಂದುಕೊಡುತ್ತೆ. ಒಂದು ವೇಳೆ ನಿಮ್ಮನ್ನು ಧಿಕ್ಕರಿಸಿ ನಿಮ್ಮಿಂದಾಗದು ಅನ್ನೋದಾದರೆ ನೀವು ಸಾಧಿಸಿ ತೋರಿಸ್ತೀನಿ ಅಂತ ನೀವೇನು ಅಂದ್ಕೊಂಡಿದ್ದೀರಾ, ಆ ಒಂದು ಸಾಧಿಸಿ ತೋರಿಸ್ತೀನಿ ಅಂತ ಅಂದ್ಕೊಂಡಿರೋದ್ರಲ್ಲೇ ನಿಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ತಿರ್ತೀರಾ. ಇದರ ಬದಲು ಹಳೆಯ ಘಟನೆಗಳ ದೊಡ್ಡ ಮೂಟೆಯನ್ನು ನಿಮ್ಮದೇ ಹೆಗಲ ಮೇಲೆ ಹೊತ್ತುಕೊಂಡು ಅಲೆದಾಡುತ್ತಲೇ ಉಳಿದ್ಬಿಡ್ತೀರಿ. ಅದೇ ಕೊರಗುಗಳನ್ನು ನೆನೆದು ಒಳ್ಳೆಯದನ್ನು ಕಳೆದುಕೊಳ್ತೀರಿ. ಅವ್ರು ಯಾರದ್ದೋ ಮೇಲಿನ ಸಿಟ್ಟು ನಿಮ್ಮ ಮನಸ್ಸಿನ ಪಾಸಿಟಿವಿಟಿಯನ್ನು ಕಡಿಮೆ ಮಾಡುತ್ತೆ. ಅದೆಂಥದ್ದೋ ಯಾವುದೋ ನಿಮಗೆ ಬೇಡವಾಗಿರೋದು ನಿಮ್ಮ ಲೈಫಲ್ಲಿ ಅವ್ರ ಬಗ್ಗೆನೇ ನೆನಪು ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ಡಿಸಿಷನ್ಸ್ಗಳನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀರಾ. ಇರುವ ಕ್ಷಣಿಕ ಜೀವನದ ಕ್ಷಣವನ್ನು ಆನಂದಿಸಿ. ಅನ್ಯರ ಮೇಲೆ ಹಗೆ, ದ್ವೇಷ, ಸಿಟ್ಟು, ಅಸೂಯೆ ಮುಂತಾದವುಗಳನ್ನು ತೋರಿಸುವುದಕ್ಕೆ ಸಾಧಕರ ಅಂತ ಕರೆಯೋದಿಲ್ಲ ಅವ್ರನ್ನ. ನೀವೇನೇ ಸಾಧನೆ ಮಾಡಿ, ನಿಮ್ಮ ಹತ್ರ ಎಷ್ಟು ಹಣ ಇದೆ, ಎಷ್ಟು ಅಂತಸ್ತಿದೆ, ಎಷ್ಟು ಆಸ್ತಿ ಇದೆ, ಅದೆಲ್ಲ ಸಾಧನೆ. ನೀವೆಷ್ಟು ಕ್ಷಮಿಸಿದ್ದೀರಾ,
ನೀವೆಷ್ಟು ಪ್ರೀತಿಸ್ತಿದ್ದೀರಾ, ನಿಮ್ಮ ಹತ್ರ ಎಷ್ಟು ನೆಮ್ಮದಿ ಇದೆ ಅನ್ನೋದು ನಿಜವಾದ ಸಾಧನೆ. ಸೊ ಅಂದರೆ ಹಣ ಸಂಪಾದನೆ ಮಾಡಬೇಡಿ ಅಂತ ಅಲ್ಲ, ನೀವು ಫಸ್ಟು ಈ ಕ್ವಾಲಿಟೀಸ್ನ ಯಾರ ಮೇಲೂ ದ್ವೇಷ ಇಟ್ಕೊಳ್ದೆ, ಯಾರ ಬಗ್ಗೆನೂ ಹಿಂದೆ ಮಾತಾಡ್ದೆ ಆ್ಯಂಡ್ ಎಲ್ಲರ ಬಗ್ಗೆನೂ ಒಳ್ಳೆಯದನ್ನು ಬಯಸ್ತಾ, ನಮಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ಅವ್ರನ್ನ ಸಂಪೂರ್ಣವಾಗಿ ಕ್ಷಮಿಸ್ತಾ, ಅವರಿಂದ ಪಾಠನ ಕಲಿತಾ ನಮ್ಮ ಪಾಡಿಗೆ ನಾವು ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರೆ ಅದೇ ನಿಜವಾದ ಸಾಧನೆ. ಯಾಕಂದರೆ ಅದು ನಮಗೆ ಕೌಂಟ್ ಮಾಡೋಕ್ಕೆ ಸಿಗದೇ ಇರ್ಬೋದು, ಬಟ್ ಅದು ಕೊಡೋ ಅಂತಹ ಒಂದು ಸಮಾಧಾನ ಯಾವುದೂ ಕೊಡೋಕ್ಕಾಗೋದಿಲ್ಲ. ಸೊ ನಾವು ಅಂದ್ಕೊಂಡಿದ್ದೀವಿ ಹಣ ಇರೋರು ಶ್ರೀಮಂತರು, ಏನು ದೊಡ್ಡ ದೊಡ್ಡ ಕಾರ್ ಇರೋರು ಶ್ರೀಮಂತರು ಅಂತ. ನಿಜವಾದ ಶ್ರೀಮಂತರು ಯಾರು ಅಂದರೆ ನೆಮ್ಮದಿಯಾಗಿರೋರು ನಿಜವಾದ ಶ್ರೀಮಂತರು. ಇದನ್ನು ಕೂತ್ಕೊಂಡು ಒಂದು ಸಲ ಯೋಚನೆ ಮಾಡಿ. ಹಾಗಂತ ನೀವು ಹಣ ಸಂಪಾದನೆ ಮಾಡಬೇಡಿ ಅಂತ ಅಲ್ಲ, ಹಣ ಸಂಪಾದನೆ ಮಾಡಿದ್ರೂ ನೆಮ್ಮದಿಯಾಗಿರಿ, ನೆಮ್ಮದಿಯಿಂದನೇ ಹಣ ಸಂಪಾದನೆ ಮಾಡಿ. ಸೊ ಅದು ನಿಜವಾದ ಸಾಧನೆ ಆಗುತ್ತೆ. ಸೊ ಏನೋ ಹಳೇದನ್ನು ಕ್ಯಾರಿ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಸೊ ಅದೇ ಥರ ನಾವು ಹೀಗೊಮ್ಮೆ ಮನಸ್ಸಿನಿಂದ ಇವೆಲ್ಲವನ್ನು ಕಿತ್ತೆಸೆಯದೆ ನಾವೇ ಅದನ್ನು ಇಟ್ಕೊಂಡು ಬರ್ತಾ ಇದ್ದರೆ ನಮ್ಮ ಒಂದು ಏನು ಖುಷಿಯನ್ನು ನಾವು ಪ್ರತಿನಿತ್ಯ ಕಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಹೇಗೆ ಹಕ್ಕಿ ಎಷ್ಟು ಹಗುರವಾಗಿರುತ್ತೆ, ಅದಕ್ಕೆ ಮೇಲೆ ಹಾರುತ್ತೋ, ಹಾಗೆ ನಾವು ಕೂಡ ಹಕ್ಕಿ ಥರ ತುಂಬ ದೊಡ್ಡದಾದಂತಹ ಮಟ್ಟಕ್ಕೆ ಹೋಗಬೇಕು ಅಂತ ಅಂದರೆ ನಾವೇ ಹೊತ್ಕೊಂಡಿರುವಂತಹ ಭಾರವನ್ನು ನಾವು ಇಳಿಸ್ಬೇಕು. ಅಲ್ಲೇ ಎಸೆದು ಹಗುರಾಗಿ ಮುಂದೆ ಸಾಗಬೇಕು. ಸಾಕ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟದ್ದು ಅಂತ ಹೇಳ್ತಿದ್ದಾರೆ. ಸೊ ನಿಜವಾದ ಜ್ಞಾನಿ ನನ್ನ ಪ್ರಕಾರ, ನೀವು ಜ್ಞಾನ ಸಂಪಾದನೆ ಮಾಡಬೇಕಪ್ಪ, ನಾನು ಜ್ಞಾನಿ ಆಗಬೇಕಪ್ಪ, ನಾನು ಆಧ್ಯಾತ್ಮದ ದಾರಿಗೆ ಬರಬೇಕಪ್ಪ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ, ಆಧ್ಯಾತ್ಮದ ದಾರಿಗೆ ಬರುವಂತಹ ಮೊದಲನೇ ಕ್ವಾಲಿಟಿ, ಆಧ್ಯಾತ್ಮಕ್ಕೆ ನೀವು ಬರ್ತಿದ್ದೀರಾ ಅಂದರೆ ನೀವು ಈ ಕ್ವಾಲಿಟಿ ಡೆವಲಪ್ ಮಾಡ್ಕೊಬೇಕು. ಆಧ್ಯಾತ್ಮಕ್ಕೆ ಬಂದ ಮೇಲೆ ನೀವು ಈ ಕ್ವಾಲಿಟಿಯಲ್ಲೇ ಇರಬೇಕು. ಅದು ಯಾವುದು ಅಂದರೆ ಕ್ಷಮಿಸೋದು. ಪಾಸ್ಟನ್ನ ನೆನಪು ಮಾಡ್ಕೊಳ್ಳೋದು, ಅದು ಖುಷಿ ಆದರೂ ಸರಿ, ದುಃಖ ಆದರೂ ಸರಿ, ರಿಪೀಟೆಡ್ಲಿ ನೆನಪು ಮಾಡಿಕೊಂಡು ಈ ಕ್ಷಣನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಾವು ಯಾವುದೇ ನಾಲೆಜ್ನ ಗೇನ್ ಮಾಡೋಕ್ಕಾಗೋದಿಲ್ಲ, ಜ್ಞಾನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಕ್ಷಮಿಸಿ. ಯಾರೇ ನಿಮಗೇನೇ ನೋವು ಮಾಡಿದರೂ ಕ್ಷಮಿಸಿ. ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡಿ. ನಿನ್ನೆ ಯಾರೋ ನೋವು ಮಾಡಿದ್ರಾ, ಇವತ್ತು ಕ್ಷಮಿಸ್ಬಿಡಿ. ಈಗ ಯಾರೋ ನೋವು ಮಾಡಿದ್ರಾ, ಈ ಕ್ಷಣ ಕ್ಷಮಿಸ್ಬಿಡಿ, ಮುಂದಕ್ಕೆ ಹೋಗಿಬಿಡಿ. ಸೊ ನೀವು ಹಿಂದಕ್ಕೆ ಹೋದಷ್ಟು ನಿಮ್ಮ ಜೀವನವೂ ಹಿಂದಕ್ಕೆ ಹೋಗುತ್ತೆ, ನಿಮ್ಮ ಜ್ಞಾನವೂ ಹಿಂದಕ್ಕೆ ಹೋಗುತ್ತೆ. ಸೊ ಓವರಾಲ್ ಏನು ಅರ್ಥ ಆಯಿತು, ಎಷ್ಟು ಜನ ಕ್ಷಮಿಸಿದ್ದೀರಾ, ಎಷ್ಟು ಜನ ಕ್ಷಮಿಸ್ತಾ ಇದ್ದೀರಾ, ಎಷ್ಟು ಕ್ಷಮಿಸಿದ ಮೇಲೆ ನಿಮ್ಮ ಒಳಗಡೆ ಯಾವ ಥರ ಫೀಲಿಂಗ್ಸ್ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ಶೇರ್ ಮಾಡಿ. ಎಗೇನ್ ಭರವಸೆಯೇ ಬದುಕು, ನಂಬಿಕೆ ಇರಲಿ. ಥ್ಯಾಂಕ್ ಯು.